ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೈ ಪ್ರಿಯತನು ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಏನಂದರೆ ನಿನ್ನೆ ನನ್ನ ವರ್ಕೌಟ್ ರೊಟೀನು ಸ್ಟಾರ್ಟ್ ಆಯ್ತಲ್ವ. ಸೊ ಇವತ್ತು ಸ್ವಲ್ಪ ಸ್ಟ್ರಾಂಗಾಗೆ ಸ್ಟಾರ್ಟ್ ಮಾಡಿದ್ದೀನಿ ನಾನು ವರ್ಕೌಟ್ ರೊಟೀನು. ಯಾಕೆಂದರೆ ಇಷ್ಟು ದಿನ ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ಅದ್ರ ಬಗ್ಗೆ ವರ್ಕೌಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ನಿನ್ನೆಯಿಂದ ನಾನು ಇಂಟ್ರೆಸ್ಟ್ ತಗೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓಕೆನಾ? ಒಂದು 2 kg ಜಾಸ್ತಿ ಆಗಿದ್ದೀನಿ. ಆ 2 kgನ ನಾನು ಇವಾಗ ಇಳಿಸ್ಕೋಬೇಕು. ಈಗಲಲ್ಲ ವರ್ಕೌಟ್ ಮುಗಿಸ್ಕೊಂಡು ಬಂದಿದ್ದು. ಇಷ್ಟು ದಿನ ಗ್ಯಾಪ್ ಇತ್ತಲ್ಲ, ಇವತ್ತು ಸ್ಟಾರ್ಟ್ ಮಾಡಿದೆ. ನೆನ್ನೆ ಇವತ್ತಲ್ಲ, ನೆನ್ನೆ ಚೆನ್ನಾಗೇ ಇತ್ತು ಎನರ್ಜಿ ಎಲ್ಲನೂ. ಬಟ್ ಇವತ್ತು ಸ್ವಲ್ಪ ಡೌನ್ ಆಗಿದೆ. ಯಾಕಂದರೆ ಕ್ರಾಂಪ್ಸ್ ಎಲ್ಲ ಬರುತ್ತಲ್ಲ, ನಮ್ಮ ಮೈಕೈ ನೋವೆಲ್ಲ ಬರುತ್ತಲ್ಲ. ಸೊ ಹಾಗಾಗಿ ಅಲ್ಲಿಗೂ 33 ಮಿನಿಟ್ಸ್ ಮಾಡಿದ್ದೀನಿ ವರ್ಕೌಟು. ನೆನ್ನೆನೂ 30 ಮಿನಿಟ್ಸು, ಇವತ್ತು 33 ಮಿನಿಟ್ಸ್, ಇನ್ನು 3 ಮಿನಿಟ್ಸ್ ಎಕ್ಸ್ಟ್ರಾ ಮಾಡಿದ್ದೀನಿ. ಸೊ ಇದು ಡೇ 2. ನೆನ್ನೆ ಡೇ 1 ಮೆನ್ಷನ್ ಮಾಡಿಲ್ಲ. ಸೊ ಇವತ್ತು ಡೇ 2 ಮೆನ್ಷನ್ ಮಾಡಿದ್ದೀನಿ ನಾನು. ಎಷ್ಟು ದಿನ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ. ಎಷ್ಟು ದಿನ ಕಂಟಿನ್ಯೂ ಆಗಿ ಮಾಡ್ಬೋದು ಅಂತ. ಓಕೆನಾ? ಜಾಸ್ತಿ ಏನು ವೆಯ್ಟ್ ಲಾಸ್ ಆಗಂಗಿಲ್ಲ. 2 kgನೇ ಅಲ್ಲ, ಆ 2 kg ಇಳಿಸ್ಕೊಂಬಿಡೋಣ. ಮತ್ತು ಟ್ರಿಪ್ ಹೋಗೋದೆಲ್ಲ ಇರುತ್ತೆಲ್ಲ, ನೆಕ್ಸ್ಟ್ ವೀಕ್ ಹೋಗ್ತೀವಿ. ಆ ಟ್ರಿಪ್ಪಲ್ಲಿ ಇನ್ನು 3-4 ಡೇಸ್ ಸರಿ ಹೋಗುತ್ತಲ್ಲ, ಟೈಮ್ಗೆ ಊಟ ನಿದ್ದೆ ಏನೂ ಇರೋದಿಲ್ಲಲ್ಲ. ಸೊ ಹಾಗಾಗಿ ಆದಷ್ಟು 2-3 kg ವೆಯ್ಟ್ ಲಾಸ್ ಆಗೋದ್ರೆ, ಮತ್ತು ಒಂದು 2 kg 1 kg ವೆಯ್ಟ್ ಗೇನ್ ಆದ್ರೂ ಪರವಾಗಿಲ್ಲ, ಟೆನ್ಷನ್ ತಗೊಳ್ಳೋ ಅಷ್ಟಿಲ್ಲ. ಸೊ ಹಾಗಾಗಿ ನಾನು ಇವಾಗ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಓಕೆನಾ? ಮಾರ್ನಿಂಗಿಂದ ಏನೂ ಬ್ಲಾಗ್ ಸ್ಟಾರ್ಟ್ ಮಾಡಿಲ್ಲ. ಈಗ 4 o'clock ಆಗಿದೆ. ಇವಾಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ವರ್ಕೌಟ್ ರೊಟೀನ್ ಆಯ್ತಲ್ಲ ಅಂದರೆ ನಾನು ಜೆನ್ಯೂನಾಗೆ ಮಾಡ್ತೀನಿ ಫ್ರೆಂಡ್ಸ್ ಬ್ಲಾಗು. ಯಾಕೆಂದರೆ ನಾನು ಮನೇಲಿ ಹೇಗಿರ್ತೀನೋ ಅದೇ ರೀತಿನೇ ನಾನು ಬ್ಲಾಗ್ ಮಾಡೋದು. ಓಕೆನಾ? ನೋಡಿರಿ, ಇನ್ನು ಸ್ನಾನ ಏನೂ ಮಾಡಿಲ್ಲ. ಇನ್ನೀಗ ನಾನೇನು ಗೊತ್ತಾ, ವರ್ಕೌಟ್ ಮಾಡಿದ್ಮೇಲೆ ಸ್ನಾನ ಮಾಡ್ಕೊತೀನಿ. ವರ್ಕೌಟ್ ಮುಂಚೆ ಸ್ನಾನ ಮಾಡಿದ್ರೆ ನನಗೆ ವರ್ಕೌಟ್ ಮಾಡಬೇಕು ಅಂತ ಅನಿಸಲ್ಲ, ಆ ಥರ ಮೂಡು ಇರಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ, ಸ್ವೆಟ್ ಎಲ್ಲ ಬಂದಿರುತ್ತಲ್ಲ, ಈಗ ಬೇಸಿಗೆ ಕಾಲ, ಅದು ಬೇರೆ ವರ್ಕೌಟ್ ಮಾಡಿರ್ತೀವಿ, ಸ್ವೆಟ್ ಆಗಿರುತ್ತಲ್ಲ. ಹಾಗಾಗಿ ಈಗ ಸ್ನಾನ ಮಾಡಿಕೊಂಡ್ರೆ ಫ್ರೆಶ್ ಆಗಿರ್ತೀವಿ, ನೈಟ್ಗೆ ನಿದ್ದೆನೂ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಇವಾಗ ಹೋಗಿ ಸ್ನಾನ ಮಾಡಿಕೊಂಡು ಮತ್ತು ನೋಡಿರಿ ರೊಟೀನ್ 1/2 ಲೀಟರ್ ನೀರು ಕುಡಿಬೇಕಲ್ಲ. ನೋಡಿರಿ, ನೀರು ತಗೊಂಡು ಬಂದಿದ್ದೀನಿ. ಈ ನೀರೆಲ್ಲ ಕಂಪ್ಲೀಟ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಆಮೇಲೆ ಸ್ನಾನ ಮಾಡಿ ಮತ್ತೆ ಸಿಗ್ತೀನಿ. ಓಕೆನಾ ಫ್ರೆಂಡ್ಸ್? ಈಗ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ಫ್ರೆಶ್ ಅಪ್ ಆಯಿತು. ಎಲ್ಲ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ಈಗ ಆಚೆ ಕಡೆ ಬಂದಿದ್ದೀನಿ. ಯಾಕಂದರೆ ಚೆನ್ನಾಗಿ ಗಾಳಿ ಬರ್ತಾಯಿದೆ, ಫ್ರೆಶ್ ಏರ್ ಬರ್ತಾಯಿದೆ. ಸೊ ಹಾಗಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಇಲ್ಲೇ ಕೂತ್ಕೊಂಡಿದ್ದೀನಿ. ಆವಾಗ ಎಲ್ಲಿ ಕೂತ್ಕೊಂಡಿದ್ದೀನೋ ಅಲ್ಲೇ ಕೂತ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಅಂತ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಂದರೆ ಈ ಪ್ಲೇಸಲ್ಲೇ. ಸೊ ಹಾಗಾಗಿ ನಾನು ಇವಾಗ ಇಲ್ಲೇ ಕೂತ್ಕೊಂಡಿದ್ದೀನಿ. ಸ್ವಲ್ಪ ಕಾಫಿ ಮಾಡಿದ್ದೀನಿ, ಮತ್ತು ಫ್ರೂಟ್ ಒಂದು ತಗೊಂಡು ಬಂದಿದ್ದೀನಿ. ಈಗ ಸ್ನ್ಯಾಕ್ಸ್ಗೆ ಅಂತ ಎಲ್ಲ ಆಯಿತು. ಇನ್ನು ಇವತ್ತು ಡಿನ್ನರ್ಗೆ ಅಂತ ನಾನು ಕ್ಯಾರೆಟ್ ಚಪಾತಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಚಿಕನ್ ಸಾಂಬಾರಿದೆ. ಸೊ ಹಾಗಾಗಿ ಕ್ಯಾರೆಟ್ ಚಪಾತಿ ಮಾಡಬೇಕು ಅಂತ ಇನ್ನು ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೋಬೇಕು. ನಮ್ಮ ಹಸ್ಬೆಂಡ್ ಬರೋ ಅಷ್ಟರಲ್ಲಿ ಪ್ರಿಪ್ರೇಷನ್ ಮಾಡ್ಕೋಬೇಕು. ಮತ್ತು ನನ್ನ ಮಗ ಊರಿಗೆ ಹೋಗಿದ್ದಾನೆ. ಸೊ ಹಾಗಾಗಿ ನಾವಿಬ್ಬರೇ, ಅದಕ್ಕೆ ಅವ್ರಿಗೆ ಡಿನ್ನರ್ ಮಾಡಬೇಕು ಪ್ರಿಪೇರ್. ಹಾಗಾಗಿ 6 o'clock ಆ ಥರ ಸ್ಟಾರ್ಟ್ ಮಾಡ್ತೀನಿ. ಇವಾಗಿನ್ನೂ 5 ಅಲ್ಲ, 6 o'clock ಸ್ಟಾರ್ಟ್ ಮಾಡಿದ್ರೂ 7 ಅಷ್ಟರಲ್ಲೇ ಮುಗ್ದೋಗುತ್ತೆ. ಸೊ ಹಾಗಾಗಿ ನಾನೀಗ ಮತ್ತೆ ಆವಾಗ ಸಿಗ್ತೀನಿ. ಓಕೆನಾ ಫ್ರೆಂಡ್ಸ್? ಈಗ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ಇದಕ್ಕೆ ಏನೂ ಹಾಕಿಲ್ಲ, ಬರೀ ಕ್ಯಾರೆಟ್ ತುರಿದು ಹಾಕಿದ್ದೀನಿ, ಮಲ್ಟಿಗ್ರೈನ್ ಆಟ ಹಾಕಿದ್ದೀನಿ ಅಷ್ಟೇ, ಮೈದಾ ಏನೂ ಹಾಕಿಲ್ಲ. ನೋಡ್ರಿ ಎಷ್ಟು ಚೆನ್ನಾಗಿದೆ ಹಿಟ್ಟು,
ಸೊ ಒಂದು 5 ನಿಮಿಷ ಬಿಟ್ಬಿಟ್ಟು ಆಮೇಲೆ ಚಪಾತಿ ಲಟ್ಟಿಸ್ತೀನಿ. ಈಗ ಒಂದು 5 ನಿಮಿಷ ಇರಲಿ. ಈ ಒಂದು ಕಡೆ ಸಾಂಬಾರು ಕುದೀತು, ಆಫ್ ಮಾಡಿಬಿಡೋಣ. ಒಂದು ಕಡೆ ರೈಸ್ಗೆ ಇಟ್ಟಿದ್ದೀನಿ, ರೈಸ್ ಆಗುತ್ತೆ ಇನ್ನಷ್ಟೇ. ಆಮೇಲೆ ಈ ರೈಸ್ ಆದಮೇಲೆ ಪಕ್ಕಕ್ಕೆ ಇಟ್ಬಿಟ್ಟು ಚಪಾತಿ ಎಲ್ಲ ಲಟ್ಟಿಸ್ಬಿಟ್ಟು ನಮ್ಮ ಹಸ್ಬೆಂಡ್ ಬರೋ ಅಷ್ಟರಲ್ಲಿ ನಾನು ಚಪಾತಿ ರೆಡಿ ಮಾಡಿಬಿಟ್ರೆ ಅವ್ರು ಬಂದು ಬಿಸಿ ಬಿಸಿ ಊಟ ಮಾಡ್ತಾರೆ. ಸೊ ಮತ್ತೆ ನಾವು ಇಬ್ಬರು ತಿಂದುಬಿಟ್ಟು ಮತ್ತು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಮಲಗ್ತೀರಿ ಅಷ್ಟೇ. ಇನ್ನೂ ಬರಲಿಲ್ಲ, ಕೆಲ್ಸಕ್ಕೆ ಹೋಗಿದ್ದಾರೆ, ಆಫೀಸ್ ಕೆಲಸಕ್ಕೆ. ಅವರು ಇನ್ನೂ ಬರಲಿಲ್ಲ. ಬರೋ ಅಷ್ಟರಲ್ಲಿ ನಾನು ಈ ಕಡೆ ಅಡುಗೆ ಪ್ರಿಪೇರ್ ಮಾಡಿಬಿಟ್ರೆ ಬಂದು ತಿಂತಾರೆ ಅಲ್ವಾ. ಪಾಪ ಮಧ್ಯಾಹ್ನ ಹೋಟ್ಲಲ್ಲಿ ತಿಂದಿರ್ತಾರೆ, ಅದು ಸೋಡಾ ಅದು ಇದೆಲ್ಲ ಹಾಕ್ಬಿಟ್ಟು ಹೊಟ್ಟೆ ಏನೋ ಒಂಥರ ಅನಿಸುತ್ತಲ್ಲ ಬಿಸಿಗೆ, ಬೇಸಿಗೆ ಕಾಲ ಬೇರೆ. ಸೊ ಹಾಗಾಗಿ ನಾನು ಚಿಕನ್ ಸಾಂಬಾರಿದೆ, ಅದನ್ನು ಕಾಯಿಸಿಟ್ಟಿದ್ದೀನಿ. ಒಂದು ಕಡೆ ರೈಸ್, ಅಂದರೆ ಡಾಗ್ಸ್ ಇದೆಯಲ್ವ, ಡಾಗ್ಸ್ಗೆ ರೈಸ್ ಕಡಿಮೆ ಇತ್ತು. ನಮಗೆ ಆಗಿದ್ದರೆ ಬೇಕಾಗಿಲ್ಲ, ಚಪಾತಿ ಮಾಡ್ತಿದ್ದೆ ಸಾಕಾಗ್ತಿತ್ತು. ಇನ್ನು ಡಾಗ್ಸ್ಗೆ ಕಡಿಮೆ ಇತ್ತು, ಹಾಗಾಗಿ ಡಾಗ್ಸ್ಗೆ ರೈಸ್ಗೆ ಇಟ್ಟಿದ್ದೀನಿ. ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಔಟ್ಗೆ ಇಡ್ತೀನಿ, ಡಾಗ್ಸ್ಗೆ ಇಡ್ತೀನಿ ಊಟ. ಮತ್ತು ನಮಗೆ ಚಪಾತಿ ಒಂದು 2 ಚಪಾತಿ ಮಾಡಿಕೊಟ್ಟು ತಿಂತೀರಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಇದೆಲ್ಲ ಆದಮೇಲೆ ಮತ್ತೆ ಸಿಗ್ತೀನಿ, ಓಕೆನಾ ಫ್ರೆಂಡ್ಸ್. ಚಪಾತಿ ಎಲ್ಲ ಆಯಿತು ನೋಡಿರಿ, ಎಷ್ಟು ಕಲರ್ಫುಲ್ಲಾಗಿದೆ ಅಂತ. ಈ ಥರ ಇರುತ್ತೆ, ನಾವು ಕ್ಯಾರೆಟ್ ತುರಿದ್ಬಿಟ್ಟು ಹಾಕಿ ಕಲಸಿದ್ರೆ ಈ ಥರ ಇರುತ್ತೆ. ನೋಡೋಕ್ಕೂ ಕಲರೆಲ್ಲ ಚೆನ್ನಾಗಿರುತ್ತೆ. ನನಗೆ ಇಲ್ಲ ಕ್ಯಾರೆಟ್ ಆದರೂ ಹಾಕ್ತೀನಿ, ಇಲ್ಲ ಬೀಟ್ರೂಟ್ ಆದರೂ ಹಾಕ್ತೀನಿ, ಇಲ್ಲಾಂದರೆ ಪಾಲಕ್ ಸೊಪ್ಪಿರುತ್ತಲ್ಲ ಅದಾದರೂ ಹಾಕ್ತೀನಿ. ನೋಡಿರಿ ಎಷ್ಟು ಚೆನ್ನಾಗಿದೆಯಾ ನೋಡೋಕ್ಕೆ. ನನಗೆ ಕಲರ್ಫುಲ್ಲಾಗಿರಬೇಕು ಇಷ್ಟ. ಮತ್ತು ಚಿಕನ್ ಸಾಂಬಾರು ನಮ್ಮ ನೈಟ್ ಡಿನ್ನರ್ಗೆ, ಮತ್ತು ರೈಸು ಡಾಗ್ಸ್ಗೆ ಅಂತ. ಇದು ಬೆಳಗ್ಗೆ ಮಾಡಿರೋ ಒಂದೇ ಒಂದು ಚಪಾತಿ ಇದೆ, ಅಲ್ಲಿ ಆಚೆ ಡಾಗ್ ಇದೆ, ಅದಕ್ಕೆ ಕೊಟ್ಬಿಡ್ತೀನಿ. ಇಷ್ಟು ನಮ್ಮ ನೈಟ್ ಡಿನ್ನರು. ಹಸ್ಬೆಂಡು ಊಟಕ್ಕೆ ಬರ್ತಾರೆ ಅಂದ್ಬಿಟ್ಟು ನಾನು ಚಪಾತಿ ಮಾಡಿದ್ರೆ ಅವ್ರು ನೋಡಿದ್ರೆ ಈಗ ಊಟಕ್ಕೆ ಬರಲ್ವಂತೆ. ಅವ್ರ ಮಾವ ಅವ್ರ ಮನೆಯಲ್ಲಿ ಮೊನ್ನೆ ಮದುವೆ ಆಯ್ತಲ್ಲ, ಅವ್ರ ಮಾವ ಅವ್ರ ಮನೆಯಲ್ಲಿ ಊಟಕ್ಕೆ ಕರೆದಿದ್ದಾರೆ, ಅಲ್ಲಿಗೆ ಹೋಗಿದ್ದಾರೆ. ನನ್ನನ್ನು ಬೆಳಗ್ಗೆ ಕರೆದಿದ್ರು, ನಾನೇ ಹೋಗಲಿಲ್ಲ. ಸೊ ಇನ್ನು ಅವರು ಅಲ್ಲೇ ತಿನ್ಕೊಂಡು ಬರ್ತಾರೆ. ನಾನು ಚಪಾತಿ ಮಾಡಿದ್ದೆಲ್ಲ ವೇಸ್ಟ್ ಆಗೋಯ್ತು. ಸೊ ಇನ್ನೇನು ಮಾಡೋಕ್ಕಾಗೋದಿಲ್ಲ, ನಾನು ತಿಂತೀನಿ. ಮತ್ತು ಅವ್ರು ಬಂದರೆ ತಿಂತೀನಿ ಅಂದರೆ ಹಾಕ್ಕೊಡ್ತೀನಿ, ಇಲ್ಲಾಂದರೆ ಇಲ್ಲ. ಈಗ ನಾನು ತಿಂತೀನಿ, ಚಪಾತಿ ಹಾಕ್ಕೊಂಡು ಚಿಕನ್ ಸಾರು ಹಾಕ್ಕೊಂಡಿದ್ದೀನಿ. ಈಗ ತಿಂತೀನಿ. ಎಷ್ಟು ಬಿಸಿ ಗೊತ್ತಾ ಫ್ರೆಂಡ್ಸ್, ಈ ಚಪಾತಿ ಮಾಡೋ ಅಷ್ಟರಲ್ಲಿ ಫುಲ್ಲು ನೆಂದೋಗ್ಬಿಟ್ಟಿದ್ದೆ, ಅಷ್ಟು ಬಿಸಿ. ಯಪ್ಪ ನೋಡ್ರಿ, ಫ್ಯಾನ್ ಹಾಕಿದ್ದೀನಿ ಇವಾಗ, ತಣ್ಣಕ್ಕಿದೆ ಯಪ್ಪ. ಇನ್ನೂ ಬರಲಿಲ್ಲ ಹಸ್ಬೆಂಡ್, ಊಟ ತಿಂದ್ಕೊಂಡು ಮತ್ತೆ ಬರ್ತಾರೆ. ನಾನು ಅಷ್ಟರಲ್ಲಿ ತಿಂದುಬಿಡ್ತೀನಿ, ಇನ್ನೇನು ಮಾಡೋದು. ನಮ್ಮ ಮಗ ಊರಿಗೆ ಹೋಗಿದ್ದಾರಲ್ಲ, ಸತ್ತಕ್ಕೆ ನಾನು ಒಬ್ಬಳು, ನನ್ನ ಜೊತೆಗೆ ಆಗೋಳ್ರಿ ನಮ್ಮ ಜಿಮ್ಮಿ ಚಪಾತಿ ತಿಂತಾಯಿದ್ದೆ. ಅದಕ್ಕೆ ಮತ್ತೆ ಊಟ ಹಾಕಬೇಕು, ಮತ್ತೆ ಹಾಕ್ತೀನಿ ಅದಕ್ಕೆ, ಓಕೆನಾ ಫ್ರೆಂಡ್ಸ್. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊತಾ ಇದ್ದೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್, ಬಾಯ್.